ಹಿಂದೆ ಕೈ ಕಟ್ಟಿ ನಿಮಗೆ ಗ್ರಿಪ್ ಸಿಗುತ್ತೆ. ಹಿಂದೆಗಡೆ ಕೈ ಕಟ್ಟಿದ್ರೆ ನಿಮ್ಗೆ ಗ್ರಿಪ್ ಸ್ವಲ್ಪ ದೂರ ಇರ್ಬೋದು ಇನ್ನು. ಅವಾಗ ನಿಮ್ಗೆ ಬ್ಯಾಲೆನ್ಸ್ ಮೇಂಟೈನ್ ಆಗುತ್ತೆ. ಓಕೆ. ಆಮೇಲಿಂದ ಕಣ್ಣು, ಆಮೇಲೆ ಇದು ಮಾಡ್ಲೇ ಇಲ್ಲ ನಾನು, ಇದು ಮರ್ತೋದೆ. ಇರ್ಲಿ ಯಾವಾಗ ಬೇಕಾದ್ರೂ ಮಾಡ್ಬೋದು. ನಾನು ಅವತ್ತೊಂದು ದಿನ ಮಾಡಿದ್ರೆ ಸಾಕಷ್ಟು. ಆಮೇಲೆ ಇದು ಮಾಡಲಿಲ್ಲ. ಅದು ಇಂಪಾರ್ಟೆಂಟ್. ಇದು ಉಸಿರು ಸಮೇತ ಮಾಡಬೇಕು. ಉಸಿರು ತಗೊಳ್ಳೋದು ಬಿಡೋದು ಜೊತೆನಲ್ಲಿ ಕೋಯಿನ್ಸೈಡ್ ಮಾಡ್ಕೊಂಡು ಮಾಡ್ಬೇಕಿದು. ತುಂಬಾ ಬೆನಿಫಿಟ್. ಆಮೇಲೆ ಇದು ಮಾಡಲಿಲ್ಲ, ಒಂದು ನಿಮಿಷ ಇದು. ಅಷ್ಟೇ, ಲೂಸ್ನಿಂಗ್ ಎಕ್ಸರ್ಸೈಸ್ ಅಷ್ಟೇ. ಅಲ್ಲ, ಇಲ್ಲಿ ಇಂಪಾರ್ಟೆಂಟು ಈ ಬೆನ್ನುಮೂಳೆಗೆ ಇಲ್ಲಿಂದ ಇಲ್ಲಿವರೆಗೂ 3 ಎಕ್ಸರ್ಸೈಸ್ ಇದೆ. ನೀವು 2 ಮಾಡಿದ್ರಿ, ಇನ್ನೊಂದು ಸೈಡ್ ಬೆಂಡಿಂಗ್ ಮಾಡಬೇಕು. ಈಗ ಮಾಡೋದು ಸೈಡ್ ಬೆಂಡಿಂಗ್ ಅದಾಯ್ತು, ಅದು ಮಾಡಿದ್ರಿ. ಇದು ಸೈಡ್ ಬೆಂಡಿಂಗ್. ಕರೆಕ್ಟ್. ಈ 3 ಸೇರಿಸ್ಕೊಳ್ಳಿ. ಸೇರಿಸ್ಕೊಂತಾ ಇದ್ದೀನಿ ಇವಾಗ. ನೀವು ಹೇಳಿದ್ಮೇಲೆ ನಿನ್ನೆ ಮೊನ್ನೆ ನೀವೆಲ್ಲ ಸೇರಿಸ್ಕೊಂಡಿದ್ದೀರಾ ಈ 3. ಈಗ ನೀವು ವಾಕಿಂಗ್ ಹೋದ್ರೆ ಕೈಗಳಿಗೆ ಬೀಸ್ಕೊಂಡು ಹೋದ್ರೆ ಆಗುತ್ತೆ, ಕಾಲುಗಳು ನಡೆಯೋದ್ರಿಂದ ಆಗ್ಬಿಡುತ್ತೆ. ಬಟ್ ಇದು ನಾವೇನು ಎಕ್ಸರ್ಸೈಸ್ ಕೊಡ್ತಾ ಇದ್ವಿ, ಏನು ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ಇದು ಲೂಸನಿಂಗ್ ನಲ್ಲಿ ಮಾಡಿಬಿಟ್ರೆ ತುಂಬಾ ಒಳ್ಳೆಯದು. ಆಮೇಲಿಂದ ನನಗೆ ಸ್ವಲ್ಪ ಹರ್ನಿಯಾ ಇದೆಯಲ್ವಾ, ಇದು ಈ ಎಕ್ಸರ್ಸೈಸ್ ಮಾಡ್ಬೋದಾ? ಒಂದು ನಿಮಿಷ, ನಿಮ್ಗೆ ಹರ್ನಿಯಾ ಇದೆಯಾ? ಸ್ವಲ್ಪ ಇದೆ. ಮಾಡ್ಬೋದು. ನಿಮ್ಗೆ ಹರ್ನಿಯಾ ಇದ್ರೆ ಯಾವ್ದು ಮಾಡಬಾರ್ದು ಅಂತ ನಾನು ಹೇಳ್ತೀನಿ. ಅದನ್ನ ಮಾಡಬಾರ್ದು ಅಷ್ಟೇ. ಸೊ ಅಷ್ಟು ಮಾಡದೇ ಇದ್ರೆ ಆಯ್ತು. ಆಮೇಲೆ ಹನುಮಾನ್ ಕಾಚ ಅಂತ ಇರುತ್ತೆ, ನಿಮ್ಗೆ ಇಲ್ಲಿ ಸಿಗಲ್ಲ, ಇಲ್ಲಿ ಇಂಡಿಯಾದಲ್ಲಿ ಹೊಲಿಯೋದು. ಅದನ್ನ ಕಟ್ಕೊಂಡು ಮಾಡಿದ್ರೆ ಒಳ್ಳೆಯದು. ಹನುಮಾನ್ ಕಾಚ. ಅದಕ್ಕೆ ಜಿಮ್ ಮಾಡೋರೆಲ್ಲ ಹಿಂದೆ ಕಾಚ ಕಟ್ಕೊಂತ ಇದ್ರು, ಟ್ರಯಾಂಗಲ್ ಶೇಪ್ನಲ್ಲಿ ಇರ್ತಾ ಇತ್ತು. ನಾವು ನಮ್ಮ ಯೋಗ ಮೇಷ್ಟ್ರು ಹೇಳ್ತಾ ಇದ್ರು, ನನ್ನ ಹತ್ರ ಆಕ್ಚುಲಿ ಒಂದು 3 ಇತ್ತು, ವಸ್ತು ಇತ್ತು. ಬಟ್ ನಾನು ಇಲ್ಲಿ ಯಾರು ಉಪಯೋಗಿಸ್ತಾರೆ ಅನ್ಕೊಂಡು ತರಲಿಲ್ಲ. ಸೊ ಹೀಗಾಗಿ ಹನುಮಾನ್ ಕಾಚ ನೀವು ಇನ್ನೊಂದ್ಸರಿ ಇಂಡಿಯಾಗೆ ಬಂದ್ರೆ ನನ್ನ ಹತ್ರ ಹೊಲ್ದಿರೋದೇ ಇದೆ. ಈಗ ಯಾರು ಟೈಲ್ಸ್ ಹೊಲ್ಕೊಡೋರು ಇಲ್ಲ, ಹೊಸ್ತೇ ಇದೆ. ಅದನ್ನು ಕೊಡ್ತೀನಿ, ಬೇಕಾದ್ರೆ ಹಾಕೋಬಹುದು.
ಸೊ ಕೆಲವು ಮಾಡಬಾರ್ದು. ಯಾವ್ದು ಮಾಡಬಾರ್ದು ಅಂತಂದ್ರೆ ಅದಕ್ಕೆ ನಿಮ್ಮ ಹರ್ನಿಯ ವಾಸಿ ಆಗೋದಕ್ಕೆ ಕೆಲವು ಎಕ್ಸರ್ಸೈಸ್ ಇದೆ, ಅದನ್ನು ಹೇಳ್ತೀನಿ. ಇವಾಗ ಮಾಡಿರೋದ್ರಲ್ಲಿ ಎಲ್ಲ ಕಂಟಿನ್ಯೂ ಮಾಡ್ಬೋದು. ಇವಾಗ ನಾನು ಮಾಡಿದ್ದೆಲ್ಲ ಕಂಟಿನ್ಯೂ ಮಾಡ್ಬೋದು. ಹೌದು, ನೀವು ಇವಾಗ ನೀವು ಲೂಸನಿಂಗ್ ನಲ್ಲಿ ಎಲ್ಲ ಮಾಡ್ತೀರಾ. ಸೇರಿಸಬೇಕಾಗಿರೋದು 3 ಎಕ್ಸರ್ಸೈಸ್. ಈ ಇದಕ್ಕೆ ಬ್ಯಾಕ್ ಬೋನ್, ಆ 3 ನೀವು ಸೇರಿಸ್ಕೊಳ್ಳಿ, ಮಿಕ್ಕಿರೋದೆಲ್ಲ ಕರೆಕ್ಟ್ ಆಗಿ ನೀವು ಮಾಡ್ದಂಗೆ ಮಾಡಿದ್ರು ಆಯ್ತು, ಏನ್ ತೊಂದರೆ. ಓಕೆ, ಈಗ ನೆಕ್ಸ್ಟು ಸೂರ್ಯ ನಮಸ್ಕಾರ 1-2 ಹಾಕಿ. ನೀವು ನಿಮ್ದೇ ಹಾಕಿದ್ರು ಆಯ್ತು, ಹಾಕಿದ್ರಿ ಹಿಂದೆ ನೋಡಿ ಮಾಡಿ ತೋರಿಸಿ. ಅದೇ ಇದು ಸ್ವಲ್ಪ ಡೌಟ್ ಇದೆ, ಸ್ಟೆಪ್ಸ್ ಗಳು ನೋಡ್ಕೊಂತಾ ಇದ್ದೀನಿ, ಸ್ವಲ್ಪ ಡೌಟ್ ಇದೆ. ಅದು ಇನ್ನ ಸರಿಗ ಅಷ್ಟು ಬರ್ತಾ ಇಲ್ಲ ನನ್ಗೆ. ಇದು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ಫುಲ್ ಬರ್ತಾ ಇಲ್ಲ, ಸ್ವಲ್ಪ ಬೆಟರ್ ಆಗ್ತಾ ಇದೆ, ಫುಲ್ ಬರ್ತಾ ಇದೆ. ಮಾಡಿ ಕರೆಕ್ಟ್ ಆಗಿ ಅಷ್ಟೇ, ನೀವು ನೋಡ್ಕೊಂಡು ಮಾಡಿ. ಓಕೆ, ನಿಮಗೆ ಹರ್ನಿಯ ಇರೋದ್ರಿಂದ ನೀವು ಹಿಂದಕ್ಕೆ ತುಂಬ ಬೆಂಡಬಾರ್ದು. ಅದು ಎಲ್ಲಿ ಅಂತಂದ್ರೆ ನೀವು ಇಷ್ಟು ಬನ್ನಿ, ಸ್ಟ್ರೈಟ್ ಆಗಿ ಬನ್ನಿ, ಮುಂದಕ್ಕೆ ಬೆಂಡ್ ಮಾಡ್ಬೋದು ಎಷ್ಟು ಬೇಕಾದ. ಹಿಂದಕ್ಕೆ ಹೋಗುವಾಗ ನೀವು ಅದನ್ನು ಅವಾಯ್ಡ್ ನೀವೇನು ಜಾಸ್ತಿ ಮಾಡ್ತಾ ಇಲ್ಲ, ಕರೆಕ್ಟ್ ಆಗಿದೆ, ಅಷ್ಟೇ ಸಾಕು, ಬಿಟ್ಬಿಡಿ. ಅದೊಂದು. ಈಗ ನಿಮಗೆ ಹೊಟ್ಟೆ ಮೇಲೆ ಮಲ್ಕೊಂಡು ಮಾಡೋ ಆಸನಗಳು ಯಾವುದೂ ಮಾಡಬಾರ್ದು. ಹೊಟ್ಟೆ ಮೇಲೆ ಮಲ್ಕೊಂಡು ಮಾಡೋದು, ಮಾಡೋ ಆಸನಗಳು ಇದಕ್ಕೆ ತುಂಬಾ ಒಳ್ಳೆಯದು, ಮಾಡ್ಬೋದು ಹರ್ನಿಯಾಗಿ. ಅಷ್ಟು ಮಾಡಿದ್ರೆ ಇನ್ನೇನು ತೊಂದರೆ ಇಲ್ಲ, ಮಾಡ್ಕೊಂಡು ಹೋಗಿ. ಸೊ ಈಗ ಇಲ್ಲಿಗೆ ನಿಮಗೆ ಸೂರ್ಯ ನಮಸ್ಕಾರ ಇವೆರಡೂ ಆಯಿತು. ಇವತ್ತು ನಾನು ನಿಮಗೆ ಬೆನ್ನ ಮೇಲೆ ಮಲ್ಕೊಂಡು ಮಾಡೋದೇ ತೋರಿಸ್ತೀನಿ. ಅವುಗಳನ್ನ ನೀವು ಕೆಲವೊಂದೆರಡು 3 ಆಸನಗಳನ್ನ ನೀವು ಮಾಡ್ಬೋದು. ಬೆನ್ನ ಮೇಲೆ ಮಲ್ಕೊಂಡು ಮಾಡೋದು ನೋಡ್ಕೊಳ್ಳಿ. ಇವಾಗ ನೀವು ಮಾಡಿದ್ದೆಲ್ಲ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ.